ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮ ಅವರ ಸಹೋದರರು ಇಬ್ಬರು ನಮ್ಮ ಜೊತೆಲಿದ್ದಾರೆ. ಸುಶೀಲ ಅವರೊಬ್ಬರು ಇದ್ದಾರೆ ಮತ್ತು ಸುವರ್ಣಮ್ಮ ಅಂತೇಳಿ ಇಬ್ಬರು ಇದ್ದಾರೆ. ಅವರಿಬ್ಬರನ್ನೂ ಕೂಡ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ. ನಿನ್ನೆ ಒಂದು ಆಘಾತಕಾರಿ ಸುದ್ದಿ ನಮಗೆಲ್ರಿಗೂ ಸಹಿತ. ಈ ಸಂದರ್ಭದಲ್ಲಿ ಮಾತಾಡೋದು ಕಷ್ಟ, ಆದ್ರೂ ಅವರ ಒಡನಾಟವನ್ನು ನೀವು ನೆನೆಸ್ಕೊಂಡ್ರೆ ಬಾಲ್ಯದ ಜೀವನ ಅವ್ರ ಬಗ್ಗೆ ಹೇಳೋಕ್ಕೆ ಪದನೇ ಬರೋದಿಲ್ಲ. ಅವರೊಬ್ಬ ದೇವತೆ ಇದ್ದಂಗೆ, ನಮಗೆ ನಂದಾದೀಪನೇ ಮನೆದು ಆರೋದಂಗೆ ಅನಿಸುತ್ತೆ. ಅವರಂತ ಅವರು ಹುಡುಕಿದ್ರು ಪ್ರಪಂಚದಲ್ಲಿ ಸಿಗಲ್ಲ ಅನಿಸುತ್ತೆ. ಅಷ್ಟು ತಾಳ್ಮೆ, ಅಷ್ಟು ಇದು ಅವರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಅಕ್ಕ ಅಂದರೆ ಒಂದು ತಾಯಿ ಸಮಾನ. ನಮ್ಮ ತಾಯಿನೇ ನಿನ್ನೆ ಸತ್ತೋಗಿರೋದು, ಅಕ್ಕ ಅಲ್ಲ. ನಮಗೆಲ್ಲ ಅವರು ತಾಯಿ ಸಮಾನೇ ಇದ್ದಿದ್ದು. ನಾವೆಲ್ಲ ಚಿಕ್ಕವರಾಗ ನಮ್ಮ ತಂದೆ ಸತ್ತೋದಾಗ ಅವ್ರು ನಮ್ಮ ಅಕ್ಕ ಭಾವನೇ ತಂದೆ ತಾಯಿ ಅಂತ ನಾವು ತಿಳ್ಕೊಂಡಿದ್ದು. ಅವರು ನಮ್ಮ ಅಕ್ಕ ಅಂತ ಅನ್ನೋಲ್ಲ, ನಿನ್ನೆ ನಮ್ಮ ತಾಯಿನೇ ತೀರ್ಕೊಂಡದು ಅನಿಸುತ್ತೆ. ನಾವೆಲ್ಲೇ ಹೋಗ್ಬೇಕಾದ್ರೂ ಒಂದು ಮದುವೆಗೆ ಹೋಗಲಿ, ಒಂದು ಫಂಕ್ಷನ್ಗೆ ಹೋಗಲಿ ಜೊತೆಲೇ ಹೋಗ್ತಾಯಿದ್ವಿ. ಒಂದು ವಾರ ಮನೆಗೆ ಹೋಗಲಿಲ್ಲ ಅಂದರೆ, ಒಂದು ವಾರ ಆಯಿತು ನೀನು ಬರಲಿಲ್ಲ ಮನೆಗೆ, ಬಾ ಬಾ ಅಂತ ಕರೀತಾಯಿದ್ರು. ಅಷ್ಟು ಅಂಥ ಅಕ್ಕ ಸಿಕ್ಕಿದ್ದು ನಮ್ಮ ನಿಜವಾಗ್ಲೂ ಮರೆಯೋಕ್ಕಾಗೋದಿಲ್ಲ. ಅಂಥ ಇವರು ಅದೇ ಹೇಳಿದ ನಂದಾದೀಪನೇ ಆರೋದಂಗೆ. ಬಾಲ್ಯದಲ್ಲಿ ಮೋಸ್ಟ್ಲಿ ಸಾಕಷ್ಟು ಬಡತನ ಅನಿಸುತ್ತೆ. ಇತ್ತೀಚೆಗೆ ಬಡತನ ಏನಿರಲಿಲ್ಲ. ಇಲ್ಲ, ನಮ್ಮ ಅಕ್ಕವ್ರಿಗೆ ಬಡತನ ಅಂತಲ್ಲ, ನಮ್ಮ ತಂದೆ ಮನೇಲಿ ಏನು ಬಡತನ ಇಲ್ಲ. ನಮ್ಮ ತಂದೆ 44 ವರ್ಷ ಪಟೇಲ್ರಾಗಿದ್ದು. ತುಂಬ ಇದು ಅವರು ನಮ್ಮ ತಂದೆ ಮನೆ ಬಡವರಲ್ಲ, ಅವರು ಇದಾಗಿದ್ರು ಅಷ್ಟೇ. ಅವರು ಬೇಗ ತೀರ್ಕೊಂಡ್ರು. ಅವರು ದೇವೇಗೌಡರು ಮುಖ್ಯಮಂತ್ರಿ ಆದರು, ಪ್ರಧಾನಿ ಆದರು. ಬಹುಶಃ ಇವರ ಕಾಲ್ಗುಣದಿಂದನೇ ಇದ್ದನೋ ಇರ್ಬೋದು. ಹೌದು, ಅದನ್ನು ಎಲ್ಲದಕ್ಕೂ ಅವರು ನಮ್ಮ ಅಕ್ಕನೇ ಕಾರಣ. ಪ್ರತಿಯೊಂದು ಹೆಜ್ಜೆಲೂ ಅವರಿಗೆ ಆಗಿ ಹೆಜ್ಜೆಯಾಗಿ ನಿಂತಿದ್ದೆ ನಮ್ಮ ಅಕ್ಕನೇ. ಅವರು ಒಬ್ಬರ ಬಗ್ಗೆ ಅಸೂಯೆ ಪಟ್ಕೋತಾ ಇರಲಿಲ್ಲ. ಮನೆಗೆ ಯಾರೇ ಬರಲಿ ಅವರನ್ನು ಹಾಗೆ ಕಳಿಸ್ತಾ ಇರಲಿಲ್ಲ. ಯಾರು ಬಂದ್ರೂ ಕಾಫಿ ಕುಡೀರಿ, ತಿಂಡಿ ತಿಂದ್ರ ಅಂತ ಕೇಳೋರು. ಇಲ್ಲ ತಿಂದಿದ್ದೀವಿ ಅಂದರೆ ಸ್ವೀಟು ಬಾಳೆಹಣ್ಣಾದರೂ ಕೊಡ್ತಾಯಿದ್ರು. ಅವ್ರು ಅಷ್ಟಿದೆ. ಮನೆಗೆ ಬಂದವರು ಯಾವತ್ತೂ ಹಾಗೆ ಕಳಿಸ್ತಾ ಇರಲಿಲ್ಲ. ಆ ಥರ ಇದು ಅಂಥ ಅವರು ಸಿಗಲ್ಲ ಬಿಡಿ. ಹೇಳಬೇಕು ಅಂದರೆ ನಮಗೆ ಅದೇ ಹೇಳಿದ್ದು ನಾನು ನಿಮಗೆ, ಎಷ್ಟು ಸಾರಿ ಹೇಳಿದ್ರೂ ಕಮ್ಮಿನೇ. ಅಂಥ ಅಕ್ಕನ ಪಡೆದಿದ್ದು ನಮ್ಮ ಅಕ್ಕ ಭಾವ ಇಬ್ಬರು ಅಷ್ಟೇ. ನಮ್ಮ ಭಾವನೂ ನಮ್ಮ ತಂದೆ ಥರನೇ, ನಮ್ಮನ್ನೆಲ್ಲ ತಂದೆ ಥರನೇ ನೋಡಿದರು. ಅವ್ರು ನಮ್ಮ ಅಕ್ಕ ಅಂತೂ ತಾಯಿನೇ. ನಮ್ಗೆ ಹೇಳಿದ್ದು ನಾನು, ನಮ್ಮ ತಾಯಿ ಸತ್ತು 5 ವರ್ಷ ಆಯಿತು, ಆದರೂ ನಿನ್ನೆ ನಮ್ಮ ತಾಯಿ ಸತ್ತೋದ್ರು ಅಂತ. ಇದು ಕಷ್ಟದ್ದೇನು ಅಂದರೆ ಏನೋ ಒಂದು ಈ ಥರ ಇದು ಮಾಡ್ಕೊಳ್ಳೋದು. ಆಸಿಡ್ ಹಾಕ್ದಾಗ ತುಂಬ ಇದಾಗೋದು. ನೋಡು ನನಗೆ ಹೇಗೆ ಮಾಡಿಬಿಟ್ರು ನನ್ನ ಮುಖನ, ನಂದು ಇದು ಮಾಡಿದ್ರು. ಆದರೂ ಅಂಥ ಸಮಯದಲ್ಲೂ ಅವ್ರಿಗೆ ಕೋಪ ಅನ್ನೋದೇ ಬರ್ತಿರಲಿಲ್ಲ. ಕೋಪನೇ ಇಲ್ಲ ಅವರಲ್ಲಿ. ಅಂತಹ ತಾಳ್ಮೆ ಹಿಂಸು ಅಂದರೆ ಅಷ್ಟು ಇದು ಅವರು. ಅಂಥ ಸಮಯದಲ್ಲಿ ಅವ್ರಿಗೆ ಯಾರಿಗೂ ಬೈತಾ ಇರಲಿಲ್ಲ. ನಾನು ಇದೆ, ಅದು ನನ್ನ ಹಣೆ ಬರೋದು ಅನ್ನೋರು. ನಾವು ಬೈತಾ ಇದ್ವಿ, ನಮಗೆ ಕೋಪ ಬರ್ತಿತ್ತು ಅವ್ರು ನೋಡಿದರೆ. ನಾವು ಬೈದ್ರೂ ನಂದು ಹಣೆಯಲ್ಲಿ ಬರೆದಿದ್ದು ಆ ಥರ ಏನು ಮಾಡೋಕ್ಕಾಗಲ್ಲ ಅನ್ನೋರು. ಆ ಥರ. ಓಕೆ, ನಾನು ಈಗ ಇವ್ರನ್ನೂ ಮಾತಾಡಿಸ್ತೀನಿ. ನಿಮ್ಮ ಅಲ್ಲ, ಒಂದು ಜೀವನದ 1-2 ಘಟನೆ ನೆನೆಸ್ಕೊಳ್ಳೋದು. ಅವ್ರು ಏನು ಹೇಳಿದ್ದಾರೆ ಅದೇ, ಇದು ಏನಿಲ್ಲ ಅದೇ. ಅವರು ನಮಗೆ ಅಕ್ಕ ಅಲ್ಲ, ನಮಗೆ ತಾಯಿ. ಅವರು ತಂದೆ ತಾಯಿ ಅಂದ್ಕೊಂಡೆ ನಾವು ತಿಳ್ಕೊಂಡಿದ್ದು ಅವ್ರನ್ನ. ಕೊನೆಗೆ ಭೇಟಿಯಾಗಿ ಮಾತುಕತೆ ಮಾಡಿದ್ಯಾ? ಅವರು ತುಂಬ ದಿವಸ ಸದ್ಯವಾದರೂ ಬಂದಿದ್ರೆ ಬರ್ತಡೇ ದಿವಸ May 18th ಅಷ್ಟೇ ಅವ್ರು ನೋಡಿದ್ದು. ಮತ್ತು ಅವರು ಯಾವಾಗಲೂ ಆಸ್ಪತ್ರೆಗೆ ಹೋಗಿ ಹುಷಾರಿಲ್ಲ ಆಗಿ ಮಲಗಿದ್ದು ಆ ಥರದ್ದೆಲ್ಲ ನಾವು ಕೇಳಲೇ ಇಲ್ಲ, ಯಾವತ್ತೂ ಕೇಳಿಲ್ಲ. ಇದು ಮೊನ್ನೆ ಆಗಿದ್ದರ ಬಗ್ಗೆ ಹಿಂಗೆ ಹೋಗಿದ್ರು ಹಾಸ್ಪಿಟ್ಲಿಗೆ. 2 ಟೈಮ್ ವಾಪಸ್ ಬಂದರು. ಅದೇ ನಾನು ಹೋದವರ 1 ವೀಕ್ ಬ್ಯಾಕ್ ಹೋಗಿದ್ದೆ. ಆವಾಗ ಮುಂಚೆ ಹೋದಾಗೆಲ್ಲ ಸ್ವಲ್ಪ ಇದು ಮಾಡ್ತಿದ್ರು. ಹೋದಾಗ ನಾನು ಡೈನಿಂಗ್ ಹಾಲ್ ಹತ್ರ ಹೋದೆ. ಅವ್ರು ಮಲಗಿದ್ರು. ಅನ್ಸೂಯ, ಮಂಜುನಾಥ್ ಅವ್ರ ಮಿಸ್ಸಸ್ ಇದ್ರು, ಅವ್ರ ದೊಡ್ಡ ಮಗಳು. ಈ ಸುಶೀಲ ಬರ್ತಾ ಇದ್ದಾಳೆ ಅನ್ಸೂಯ ಅಂದರು. ಆಮೇಲೆ ಅಯ್ಯೋ ಅಕ್ಕ ಗೊತ್ತು ಮಾಡಿದರೆ ನಾನು ಯಾರಾದರೂ ನನಗೆ ಗೊತ್ತಿಲ್ವಾ ನೀನು ಸುಶೀಲ ಅಲ್ವಾ ಅಂದರು. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಿನ್ನ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳಿದರು. ಹೌದು ಅಕ್ಕ ಅಂದೆ. ಆಮೇಲೆ ಸರಿ ಮತ್ತೆ ಹೊರಗಡೆ ಬಂದರೆ ಅವಳಿಗೆ ನರ್ಸ್ಗೆ ತಾಂಬೂಲ ಕೊಡೋಕ್ಕೆ ಹೇಳು ಅವಳಿಗೆ ಅಂದರು. ಅದೇ ಕೊನೆಯದು
ಮತ್ತೆ ಮಾತಾಡಲಿಲ್ಲ. ಒಂದು ವಾರ ಆಯಿತು ಅಷ್ಟೇ. ಮತ್ತಿನ ಅವತ್ತು ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಕೂಗಿದ್ವಿ, ಅಕ್ಕ ಅಕ್ಕ ಅಂತ ಮಾತಾಡ್ಸಿದ್ವಿ. ಅವರು ಕಣ್ಣು ಬಿಡಲೇ ಇಲ್ಲ. ಸುಮ್ಮನೆ ಹಂಗೆ ಮುಟ್ಟಿ ಇದು ಮಾಡಿದೆ, ನಮಸ್ಕಾರ ಮಾಡಿದೆ. ಮೊನ್ನೆ ಎಲ್ಲ ಮಾತಾಡಲಿಲ್ಲ. ಒಂದು ವಾರ ಮುಂಚೆ ಮಾತಾಡಿದರು. ತಾಂಬೂಲ ಅವರೇ ಹೇಳಿದ್ದು ನರ್ಸ್ಗೆ, ಅಡುಗೆಗಳಿಗೆ ಹೇಳೋಗು ತಾಂಬೂಲ ಕೊಡೋಕ್ಕೆ ಅಂದರು. ಈಗ ಒಂದು 3 ಮಂತ್ಸ್ ಬ್ಯಾಕ್ ಅವರು ಅದೆಲ್ಲ ಹೇಳ್ತಾ ಇರಲಿಲ್ಲ. ಮನೆಗೆ ಹೋದ ತಕ್ಷಣ ನಿಮಗೆ ನನಗೆ 3 ಗಂಟೆ ಮೇಲೆ ಹೋಗಿವೆ, ನೀನು ಲೇಟಾಗಿ ಬಂದೆ ನೀನು ಅನ್ನೋರು. ಆಮೇಲೆ ಊಟ ಮಾಡ್ಬಾ ಅನ್ನೋರು. ಇಲ್ಲ, ಊಟ ಯಾವಾಗಲೂ ಇದೇ ಹೇಳ್ತೀಯಲ್ಲ ನೀನು, ಊಟ ಆಯಿತು ಅಂತೀಯಲ್ಲ ಅನ್ನೋರು. ಆಮೇಲೆ ಮನೆಗೆ ಒಂದು ವಾರ ಹೋಗಲಿಲ್ಲ ಅಂದರೆ ಕಾರ್ ಕಳಿಸೋರು, ಫೋನ್ ಮಾಡಿಸ್ಬಿಡೋರು, ಕಾರ್ ಬರ್ತಾಯಿದೆ ಬಾ ನೀನು ರೆಡಿಯಾಗಿ ಅಂತ. ಇದು ಚೆನ್ನಮ್ಮ ಅವರ ಸಹೋದರರು ಆಡಿರುವಂಥ ಮಾತು. ಅವರ ಜೀವನದ ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಹಾಸನ.